Hello everyone, welcome back to another session of Namma Likes Bengaluru presents current issue of the day, episode number 100. Okay, century episode idu. So this century episode alli the topic we are choosing is illegal coal mining. Okay, century celebration anta illa. So important topic ide adna choose madidini. So in today's topic and today's video we are going to look into why it is in news, and then we will see what are the reasons behind illegal coal mining, and then we will try to provide some way forwards on how to overcome this illegal coal mining. Okay, ಅದಕ್ಕಿಂತ ಮುಂಚೆ ಕೋಲ್ ಅಂದ್ರೆ ಏನಂತ ಸ್ವಲ್ಪ ಬೇಸಿಕ್ ಫ್ಯಾಕ್ಟ್ಸ್ ನೋಡ್ಕೊಂಡ್ ಬರೋಣ. ಓಕೆ, ಸಾರಿ, ಅದಕ್ಕಿಂತ ಮುಂಚೆ ಏನಂತಂದ್ರೆ ನ್ಯೂಸ್ ಅಲ್ಲಿ ಯಾಕಿದೆ ಅಂತ, ದಟ್ ಈಸ್ ಅಂಡ್ ಸಿಲೆಬಸ್ ಅಲ್ಲಿ ಇಟ್ ಕಮ್ಸ್ ಅಂಡರ್ GS3 ಇನ್ಫ್ರಾಸ್ಟ್ರಕ್ಚರ್ ದಟ್ ಟು ಮೈನಿಂಗ್ ಅಲ್ಲಿ ಬರುತ್ತೆ. ಸೊ ರೀಸೆಂಟ್ ಕಂಟೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ರೀಸೆಂಟ್ ಆಗಿ 3 ವರ್ಕರ್ಸ್ ಡೈಡ್ ಆಫ್ asphyxiation inside an illegal coal mine in Gujarat's Surendranagar district. Okay, 3 ಜನ ಸತ್ತಿದಾರಂತೆ ಬಿಕಾಸ್ ಆಫ್ asphyxiation. ಸೊ asphyxiation ಏನಂತಂದ್ರೆ, ಸೊ ಮೈನ್ಸ್ ಅಲ್ಲಿ ಅಂಡರ್ ಗ್ರೌಂಡ್ ಕೆಲಸ ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ಸ್ವಲ್ಪ ಅವರಿಗೆ ಲೈಕ್ ಲ್ಯಾಕ್ ಆಫ್ ಆಕ್ಸಿಜನ್ ಕಡಿಮೆ ಆದಾಗ ಉಸಿರಾಟದ ತೊಂದರೆಯಾಗಿ ಅದರಿಂದ ಸಾಯ್ತಾರೆ. ಓಕೆ, ಅದರಿಂದ ಸಾವು ಬರುತ್ತೆ, ಅದಕ್ಕೆ asphyxiation ಅಂತ ಕರೀತಾರೆ. ಓಕೆ, ಜಸ್ಟ್ ಹಾರಿಬಲ್ ಟೈಪ್ ಆಫ್ ಡೆತ್ ಅಂತ ಹೇಳ್ಬೋದು. ಇದಾದ್ಮೇಲೆ ಸೊ ಸಿಮಿಲರ್ ಇನ್ಸಿಡೆಂಟ್ಸ್ ಏನಪ್ಪಾ ಅಂತಂದ್ರೆ, ಧನಬಾದ್ ಜಾರ್ಖಂಡ್ 2023 ಅಲ್ಲಿ ಮೈನ್ ಕೊಲ್ಯಾಪ್ಸ್ ಕಿಲ್ಡ್ 3 people including a 10-year-old child, which emphasizing the recurring danger of illegal mining activities. ನೋಡಿ, ಜಾರ್ಖಂಡ್ ಅಲ್ಲಿ ಮೈನ್ ತಾನೇ ಕೊಲ್ಯಾಪ್ಸ್ ಆಗಿ, ಅಂದ್ರೆ ಮೈನ್ ಒಳಗಡೆ ಕೆಲಸ ಮಾಡ್ತಿರ್ತಾರೆ. ಸೊ ಏನಾದರೂ ಬಿಕಾಸ್ ಆಫ್ ಹೆವಿ ರೇನ್ಫಾಲ್ ಆಗಲಿ, ಇಲ್ಲಾಂದ್ರೆ ಟೆಕ್ನಾನಿಕ್ ಆಕ್ಟಿವಿಟಿ ಆಗಲಿ, ಬೇರೆ ಯಾವ್ದಾದ್ರು ಇಶ್ಯೂ ಇಂದ ಮೈನ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಕೊಲ್ಯಾಪ್ಸ್ ಆದಾಗ ಒಳಗಡೆ ಇದ್ದರು ಲೈಕ್ ಸಾವಾಗುತ್ತೆ. ಸೊ ಅದರಲ್ಲಿ ಇವನ್ ಲೈಕ್ 10-year-old ಚೈಲ್ಡ್, ಸರಿನಾ. ಸೋ ಮೆನಿ ಏನಂತಾರೆ ಹೆವಿಲ್ಸ್ ನೋಡ್ಬೋದು, ಇದ್ರ ಚೈಲ್ಡ್ ಲೇಬರ್ ನೋಡ್ಬೋದು, ಇಲ್ಲಿಗಲ್ ಆಗಿ ಮಾಡೋದು ನೋಡ್ಬೋದು, ಆ ಥರ ಎಲ್ಲಾನು ಕನೆಕ್ಟ್ ಮಾಡ್ಬೋದು ನೀವು ಇದರಲ್ಲಿ. ಆ್ಯಂಡ್ ದೆನ್ ಪಶ್ಚಿಮ್ ಬರ್ಧಮಾನ್ ಎಲ್ಲಿ ವೆಸ್ಟ್ ಬೆಂಗಾಳಲ್ಲಿ ಇನ್ October 2023, ಸಿಮಿಲರ್ ಟು ದ ಅದರ್ ಇನ್ಸಿಡೆಂಟ್ಸ್, a collapse during illegal mining operations result in 3 fatalities. Okay, so again, so illegal mining ಇಂದ ಡೆತ್ ಅಂಡ್ ಡಿಸ್ಟ್ರಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಇಟ್ ಬಿಕಮ್ಸ್ ಇಂಪ್ಯೂರಿಟಿ ಫಾರ್ ಅಸ್ ಟು ಲುಕ್ ಇನ್ ಟು ದ ಟಾಪಿಕ್ ಆಫ್ ಇಲ್ಲಿಗಲ್ ಮೈನಿಂಗ್. ಸೊ ಬಿಫೋರ್ ವಿ ಜಂಪ್ ಇನ್ ಟು ವಾಟ್ ಈಸ್ ಇಲ್ಲಿಗಲ್ ಮೈನಿಂಗ್, ಯಾಕೆ ಇಂಪ್ರೂವ್ ಆಗ್ತಿದೆ ಅನ್ನೋಕ್ಕಿಂತ ಜಾಸ್ತಿ ಆಗ್ತಿದೆ ಅನ್ನೋಕ್ಕೆ, ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಸರ್ಟನ್ ಬೇಸಿಕ್ ಫ್ಯಾಕ್ಟ್ಸ್ ಅಬೌಟ್ ಕೋಲ್. ಓಕೆ, ಸೊ ಕೋಲ್ ಅಂತಂದ್ರೆ ಕಲ್ಲಿದ್ದು ಯಾವ ಥರ ಫಾರ್ಮ್ ಆಗುತ್ತೆ ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ಫಾಸಿಲಿಫಿಕೇಶನ್ ಆಫ್ ಪ್ಲಾಂಟ್ ರಿಮೇನ್ಸ್, ಸರಿನಾ. ಸೊ ಪ್ಲಾಂಟ್ಸ್ ಇರುತ್ತಲ್ಲ, ಪ್ಲಾಂಟ್ಸು ಲೈಕ್ ಅಂಡರ್ಗ್ರೌಂಡಿಗೆ ಹೋದ್ಮೇಲೆ, ಪ್ಲಾಂಟ್ಸ್ ಏನಾದ್ರು ಬಿದ್ಮೇಲೆ ಅಂಡರ್ಗ್ರೌಂಡ್ ಹೋಗ್ತಾವಲ್ಲ, ಅಂಡರ್ಗ್ರೌಂಡ್ ಹೋದಾಗ ಅರೌಂಡ್ ಆಲ್ಮೋಸ್ಟ್ ಮಿಲಿಯನ್ ಇಯರ್ಸ್ ಆದ್ಮೇಲೆ ಏನಾಗುತ್ತೆ ಅಂದರೆ ಇಟ್ ಟರ್ನ್ಸ್ ಇಂಟು ಕೋಲ್. ಅದೇ ಥರ ಎನಿಮಲ್ ರಿಮೇನ್ಸ್ ಏನಾಗುತ್ತೆ, ಅಂಡರ್ ದ ಫಾಸಿಲಿಫಿಕೇಶನ್ ಆಗಿ ಏನಾಗುತ್ತೆ, ಎನಿಮಲ್ ರಿಮೇನ್ಸ್ ಏನಾಗುತ್ತೆ, ಡೀಸೆಲ್ ಮತ್ತು ಪೆಟ್ರೋಲ್ ಥರ ಆಗುತ್ತೆ. ಓಕೆ, ಅದಾದಮೇಲೆ ಅದೇ ಕಂಪ್ರೆಸ್ ಆಗ್ತಾ ಅಂತಂದರೆ ನ್ಯಾಚುರಲ್ ಗ್ಯಾಸ್ ಆಗುತ್ತೆ. ಓಕೆ, ಸೊ ಆ ರೀತಿ ಆಗಿತ್ತು, ಅದೇ ನಿಮ್ಗೆ ಗೊತ್ತಿರುತ್ತೆ, ಸ್ಕೂಲಿಂದ ಓದಿರ್ತೀರ. ಸೊ ಕೋಲ್ ಆಯಿತು. ಸೊ ಕೋಲಲ್ಲಿ ಮೈನ್ ಮಾಡೋದ್ರಲ್ಲಿ 2 ಟೈಪ್ ಇರುತ್ತೆ. ಒಂದು ಸರ್ಫೇಸ್ ಮೈನಿಂಗ್, ಇದು ಕಂಪೇರಿಟಿವ್ಲಿ ಸೇಫರ್ ಇರುತ್ತೆ. ಇನ್ನೊಂದು ಡೀಪ್ ಅಂಡರ್ಗ್ರೌಂಡ್ ಮೈನಿಂಗ್, ಅದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಸೊ ಡೀಪ್ ಅಂಡರ್ಗ್ರೌಂಡ್ ಮೈನಿಂಗಲ್ಲಿ ಇವಾಗ ಆಗಿರುವಂಥ 3 ಕೇಸಸ್, ಕೊಲ್ಯಾಪ್ಸ್ ಆಗೋದಾಗಲಿ, ಬಿಕಾಸ್ ಆಫ್ ಲೈಕ್ ಲ್ಯಾಕ್ ಆಫ್ ಆಕ್ಸಿಜನ್ ಆಗಲಿ, ಅದೆಲ್ಲ ಆಗಿರೋದಿಲ್ಲ ಅಂದರೆ ಡೀಪ್ ಅಂಡರ್ಗ್ರೌಂಡ್ ಮೈನಿಂಗ್. ಓಕೆ, ಸೊ ಇದಾದ್ಮೇಲೆ ಇನ್ನೊಂದು ಬರುತ್ತೆ ರ್ಯಾಟ್ ಹೋಲ್ ಮೈನಿಂಗ್ ಅಂತ. ರ್ಯಾಟ್ ಹೋಲ್ ಮೈನಿಂಗ್ ಅಂದರೆ ಇಟ್ ಇಸ್ ಸಿಮಿಲರ್ ಟು ಅಂಡರ್ಗ್ರೌಂಡ್ ಡೀಪ್ ಅಂಡರ್ಗ್ರೌಂಡ್ ಮೈನಿಂಗ್ ಅಂತ ಹೇಳ್ಬೋದು. ಬಟ್ ರ್ಯಾಟ್ ಹೋಲ್ ಮೈನಿಂಗಲ್ಲಿ ಅಂತಂದರೆ ಒಂದು ಲೈಕ್ ಸುರಂಗ ತೋಡಿರ್ತಾರೆ, ಅಂದರೆ ಕೇವ್ ಥರ ಮಾಡಿರ್ತಾರೆ, ಟನಲ್ನ ಮಾಡಿರ್ತಾರೆ. ಟನಲ್ ಯಾವ ಥರ ಇರುತ್ತೆ ಅಂದರೆ ತುಂಬ ಚಿಕ್ಕದು, ಓನ್ಲಿ 1 person ಕ್ಯಾನ್ ಗೋ ಇನ್ಸೈಡ್, ಆ ಥರ ಇರುತ್ತೆ. ಒಳಗೆ ಹೋದ್ಮೇಲೆ ಅವರು ಅಲ್ಲಿ ಮೈನ್ ಮಾಡ್ತಾ ಇರ್ತಾರೆ. ಮೈನ್ ಮಾಡ್ಕೊಂಡು ಮಾಡುವಾಗ ಏನಾಗುತ್ತೆ ಅಂದರೆ, ಸರ್ಟನ್ ಟೈಮ್ಸ್ ಮಳೆ ಬಂದಾಗ ಫುಲ್ ಫ್ಲಡ್ಸ್ ಆಗ್ಬಿಟ್ಟಿರುತ್ತೆ ಒಳಗಡೆ ಇದ್ದರು, ಅದೇ ಥರ ಸತ್ತೋಗ್ಬಿಡ್ತಾರೆ. ಒನ್ ಆಫ್ ದ ಫೇಮಸ್ ಎಲ್ಲಿದೆ ಅಂತಂದರೆ ಚಿರಾಪುಂಜಿಯಲ್ಲಿದೆ. ಸೊ ರೀಸೆಂಟಾಗಿ 2-3 years ಬ್ಯಾಕ್ ಅಲ್ಲಿ ರ್ಯಾಟ್ ಹೋಲ್ ಮೈನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿ ತುಂಬ ಜನ ಸಾವಾಗಿತ್ತು. ಓಕೆ, ಸೊ ಅದು ಕೂಡ ಇದಾಗುತ್ತೆ. ಆ್ಯಂಡ್ ದೆನ್ ಸೊ ಸ್ಟ್ಯಾಟಿಸ್ಟಿಕ್ಸಲ್ಲಿ, ಸೊ ಟೋಟಲ್ ಅರೌಂಡ್ ದ ವರ್ಲ್ಡಲ್ಲಿ ಇಂಡಿಯಾ ಇಸ್ ದ 5th biggest ಕೋಲ್ ರಿಸರ್ವ್ಸ್ ಇನ್ ದ ವರ್ಲ್ಡ್, ಸರಿನಾ. ವರ್ಲ್ಡಲ್ಲಿ 5th biggest ಕೋಲ್ ರಿಸರ್ವ್ಸ್ ಇದೆ. ಸೊ ಹೈಯೆಸ್ಟ್ ಯಾವುದಂತಂದರೆ USA, ರಷ್ಯಾ, ಆಸ್ಟ್ರೇಲಿಯಾ ಆ್ಯಂಡ್ ಚೈನಾ, ಅದಾದಮೇಲೆ ಇಂಡಿಯಾ ಬರುತ್ತೆ. ಓಕೆ, ರಿಸರ್ವ್ಸಲ್ಲಿ 5th ಇದ್ರೂ ಕೂಡ ಪ್ರೊಡಕ್ಷನಲ್ಲಿ 2nd ಇದೆ. ಸೊ ಪ್ರೊಡಕ್ಷನಲ್ಲಿ 2nd ಇದೆ. ಸೊ ಪ್ರೊಡಕ್ಷನಲ್ಲಿ ಹೈಯೆಸ್ಟ್ ಯಾವುದು ಅಂದರೆ ಚೈನಾ, ಇಂಡಿಯಾ, ಇಂಡೋನೇಷಿಯಾ, USA, ಆಸ್ಟ್ರೇಲಿಯಾ. ಓಕೆ, ಸೊ ಇದು ಸ್ಟ್ಯಾಟಿಸ್ಟಿಕ್ಸ್ ಆಯಿತು. ಸೊ ಇಂಡಿಯಾ ಸ್ಟೇಟ್ಸ್ ವೈಸ್ ತಗೊಂಡ್ರೆ ಟೋಟಲ್ ಕೋಲ್ ರಿಸರ್ವ್ಸಲ್ಲಿ ಫಸ್ಟ್ ಬರೋದು ಜಾರ್ಖಂಡ್, ಒಡಿಸ್ಸಾ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್, ಸರಿನಾ. ಆ ಸೆಂಟ್ರಲ್ ಬೆಲ್ಟ್ ಇದೆಯಲ್ಲ, ಆ ಬೆಲ್ಟು ಹೈಯೆಸ್ಟ್ ಕೋಲ್ ಇರುತ್ತೆ. ಓಕೆ, ಈ ಬೆಲ್ಟ್ ಯಾವ ಥರ ಯಾಕಿದೆ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಇದು ಇಕ್ವೇಟರ್,
ನಮ್ಮ ಇಂಡಿಯನ್ ಕ್ರೇಟನ್ ಇದೆಯಲ್ಲ, ಲೈಕ್ ಜಿಯೋಗ್ರಫಿಯಲ್ಲಿ ನೋಡಿರ್ತೀರ ನೀವು, ಜಿಯೋಗ್ರಫಿಯಲ್ಲಿ ಕಾಂಟಿನೆಂಟಲ್ ಡ್ರಿಫ್ಟಲ್ಲಿ ನೋಡಿರ್ತೀರ. ಇಂಡಿಯನ್ ಕ್ರೇಟನ್ ಇನಿಷಿಯಲ್ ಏನಂತಂದ್ರೆ ಇವಾಗ ಪ್ರೆಸೆಂಟಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಇದೆ. ಇನಿಷಿಯಲ್ ಆಗಿ ಎಲ್ಲಿತ್ತು ಅಂದ್ರೆ ಇಟ್ ವಾಸ್ ಅರೌಂಡ್ ಹಿಯರ್, ಸರಿನಾ? ಅಂದ್ರೆ ಸದರ್ನ್ ಹೆಮಿಸ್ಫಿಯರ್ ಇತ್ತು. ಸದರ್ನ್ ಹೆಮಿಸ್ಫಿಯರ್ ಮೂವ್ ಆಗ್ತಾ ಮೇಲೆ ಬಂದಿತ್ತು. ಸೊ ಯಾವಾಗಲೂ ಅರೌಂಡ್ 38 ಮಿಲಿಯನ್ ಇಯರ್ಸ್ ಆಗೋ ಏನಿತ್ತಂದ್ರೆ ಇಂಡಿಯಾ ವಾಸ್ ಆನ್ ದ ಇಕ್ವೇಟರ್ ಮೇಲೆ ಇತ್ತಂದ್ರೆ ಕಂಟಿನ್ಯೂಸ್ ಆಗಿ 24/7 ಮಳೆ ಆಗ್ತಾ ಇರುತ್ತೆ, ಸರಿನಾ? 24/7 ಮಳೆ ಆಗ್ತಾ ಇರುತ್ತೆ ಆ ಟೈಮಲ್ಲಿ. ಸೊ ಇಯರ್ ಲಾಂಗ್ ಮಳೆ ಇರುತ್ತೆ. ಮಳೆ ಆಗ್ತಾ ಇಲ್ಲಿ ಸೊ ಸೆಂಟ್ರಲ್ ಇಂಡಿಯನ್ ಪ್ಲೇಸ್ ಇದೆಯಲ್ಲ, ಸೆಂಟ್ರಲ್ ಇಂಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಲೈಕ್ ಥಿಕ್ ಎವರ್ಗ್ರೀನ್ ಫಾರೆಸ್ಟ್ ಆಗಿರುತ್ತೆ. ಓಕೆ, ಥಿಕ್ ಎವರ್ಗ್ರೀನ್ ಫಾರೆಸ್ಟ್ ಆಗಿರುತ್ತೆ. ಸೊ ಇಲ್ಲಿ ಇದು ಏಷ್ಯಾ ಅಲ್ವಾ, ಹಂಗೆ ಮೂವ್ ಆಗ್ತಾ ಮೇಲೆ ಬಂದಾಗ ಇಂಡಿಯಾ ಈ ಥರ ಇರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಡೋರ್ ಸ್ಲೇವಿಂಗ್ ಪ್ರೊಸೆಸ್ ಅಂತಾರೆ. ಡೋರ್ ಸ್ಲೇವಿಂಗ್ ಪ್ರೊಸೆಸ್ ಆಗಿ ಇಂಡಿಯಾಲಿಗೆ ಜಾಯ್ನ್ ಆಗುತ್ತೆ. ಈ ಜಾಯ್ನ್ ಆದಾಗ ಏನಾಗುತ್ತೆ, ಇಲ್ಲಿ ಲೈಕ್ ಹಿಂದೂಕುಷ್ ಮೌಂಟೇನ್ಸ್ ಮತ್ತು ಈ ಕಡೆ ಹಿಮಾಲಯಸ್ ಎಲ್ಲ ಫಾರ್ಮ್ ಆಗುತ್ತೆ. ಓಕೆ, ಹಿಮಾಲಯಸ್ ಫಾರ್ಮ್ ಆಗುತ್ತೆ. ಇದು ಜಾಯ್ನ್ ಆಗೋದಕ್ಕಿಂತ ಮುಂಚೆ ಈ ಪಾರ್ಟ್ ಇರುತ್ತಲ್ಲ, ಈ ಪಾರ್ಟ್ ಏನಾಗುತ್ತೆ ಅಂದರೆ ಇಟ್ ಸಬ್ಮರ್ಜ್ಡ್ ಅಂಡರ್ ವಾಟರ್. ಯಾಕೆ ಅಂತಂದರೆ ಹತ್ರ ಹೋದಂಗೆ ಸೈಡಿಗಿರೋ ನೀರೆಲ್ಲ ಆಗುತ್ತೆ ಅಂದರೆ ಮೇಲೆ ಹೋಗ್ಬಿಡುತ್ತೆ. ಈ ವಾಟರಲ್ಲಿ ಲೈಕ್ ಈ ಪಾರ್ಟು ವಾಟರಲ್ಲಿ ಸಬ್ಮರ್ಜ್ ಆಗ್ಬಿಡ್ತು. ಆ ಸಬ್ಮರ್ಜ್ ಆಗಿದ್ದೆ ಲೇಟರ್ ಏನಾಯ್ತು ಅಂದರೆ ಕೋಲ ಕನ್ವರ್ಟ್ ಆಯಿತು, ಸರಿನಾ? ಈ ಪಾರ್ಟ್ ಯಾವುದಿದೆ, ಸೊ ಜಾರ್ಖಂಡಿಂದ ಹಿಡಿದು ಒಡಿಸ್ಸಾ, ಛತ್ತೀಸ್ಗಢ, ಮಧ್ಯಪ್ರದೇಶ್ ಆ ಫುಲ್ ಬೆಲ್ಟ್, ಸರಿನಾ? ಆ ಬೆಲ್ಟ್ ಇಲ್ಲಿದೆ ಅಲ್ಲ, ಸೊ ಸೆಂಟ್ರಲ್ ಮತ್ತು ಈಸ್ಟರ್ನ್ ಬೆಲ್ಟ್, ಆ ಬೆಲ್ಟಲ್ಲಿ ಅದಕ್ಕೆ ಅದ್ರ ಸಲುವಾಗಿನೇ ಕೋಲ್ ಜಾಸ್ತಿ ಇದೆ. ಆ ಕೋಲಿಗೆ ಗೊಂಡವಾನ ಕೋಲ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಲೈಕ್ ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ಅಲ್ಲಿ. ಅದರಲ್ಲೂ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಲ್ಲಿ, CDT ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಲ್ಲಿ ನೀವು ಇದನ್ನ ಓದಿರ್ತೀರಾ. ಓಕೆ, ಜಸ್ಟ್ ಫಾರ್ ಹಂಗೆ ರೆಫರೆನ್ಸ್ಗೆ ಹೇಳಿದ್ದೀನಿ ಅಲ್ಲಿ ಯಾಕೆ ಜಾಸ್ತಿ ಕೋಲ್ ಇದೆ ಅಂತಂದರೆ. ಓಕೆ, ಸೊ ಇದೇ ಆದಮೇಲೆ ಇಂಡಿಯಾದಲ್ಲಿ 4 ಟೈಪ್ ಆಫ್ ಕೋಲ್ ಸಿಗುತ್ತೆ, ಸರಿನಾ? A, B, L, P ಅಂತ. ಎ ಅಂತಂದರೆ ಆಂಥ್ರಾಸೈಟ್. ದಿಸ್ ಈಸ್ ದ ಓಕೆ, ಸೊ ಎ ಅಂದರೆ ಆಂಥ್ರಾಸೈಟ್. ಆಂಥ್ರಾಸೈಟ್ ಅಂದರೆ ಹೈಯೆಸ್ಟ್ ಗ್ರೇಡ್ ಕೋಲ್ ಇದೆ ಆಂಥ್ರಾಸೈಟ್. ಆ್ಯಂಡ್ ದೆನ್ ಬಿಟುಮಿನಸ್, ಅದಾದಮೇಲೆ ಲಿಗ್ನೈಟ್, ಲಾಸ್ಟ್ಗೆ ಪೀಟ್, ಲೋವೆಸ್ಟ್ ಗ್ರೇಡ್. ಇಂಡಿಯಾದಲ್ಲಿ ಅನ್ಫಾರ್ಚುನೇಟ್ಲಿ ಜಾಸ್ತಿ ಇರೋದು ಯಾವುದು ಅಂತಂದರೆ ಪೀಟ್ ಇದೆ. ಓಕೆ, ಆ್ಯಂಡ್ ದೆನ್ ಕೋಲ್ ಇಸ್ ಪ್ರೈಮರ್ಲಿ ಯೂಸ್ಡ್ ಫಾರ್ ಪವರ್ ಜನರೇಷನ್ ಇನ್ ದ ಥರ್ಮಲ್ ಪವರ್ ಪ್ಲಾಂಟ್ಸ್ ಆ್ಯಂಡ್ ಸ್ಟೀಲ್ ಪ್ರೊಡಕ್ಷನ್ ವಿತ್ ದ ಹೆಲ್ಪ್ ಆಫ್ ಕೋಕಿಂಗ್ ಕೋಲ್ ಆ್ಯಂಡ್ ಕೋಲ್ ಗ್ಯಾಸಿಫಿಕೇಶನ್ ಆ್ಯಂಡ್ ಕೋಲ್ ಲಿಕ್ವಿಫ್ಯಾಕ್ಷನ್. ಓಕೆ, ಸೊ ಆ ಟರ್ಮ್ಸ್ನ ಮತ್ತು ಆ ಪ್ರೊಸೆಸ್ನ ಬೇರೆ ಟೈಮಲ್ಲಿ ಯಾವಾಗ ಡಿಸ್ಕಸ್ ಮಾಡೋಣ. ಸೊ ಇವಾಗ ಎಷ್ಟು ನೆನಪಿಟ್ಕೊಳ್ಳಿ, ಅದ್ರ ಯೂಸ್ ಎಲ್ಲಿ ಜಾಸ್ತಿ ಮಾಡ್ತಾರೆ ಅಂದರೆ ಥರ್ಮಲ್ ಪವರ್ ಪ್ರೊಡಕ್ಷನಲ್ಲಿ ಮಾಡ್ತಾರೆ. ಓಕೆ, ಕೋಲ್ನ ಸುಡೋದ್ರಿಂದ ಸೊ ಬರುವಂಥ ಹೀಟಿಂದ ವಾಟರ್ನ ಹೀಟ್ ಮಾಡ್ತಾರೆ. ಸೊ ವಾಟರ್ ಹೀಟ್ ಆದಾಗ ಅದೇನಾಗುತ್ತೆ ಅಂದರೆ ಬಾಯ್ಲ್ ಆಗಿ ಸ್ಟೀಮ್ ಆಗುತ್ತೆ. ಆ ಸ್ಟೀಮಿಂದ ಸ್ಟೀಮ್ನ ಪಾಸ್ ಮಾಡಿ ಟರ್ಬೈನ್ನ ರನ್ ಮಾಡ್ತಾರೆ. ಟರ್ಬೈನ್ ರನ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಓಕೆ, ಸೊ ಅದು ಥರ್ಮಲ್ ಪವರ್ ಪ್ಲಾಂಟ್. ಓಕೆ, ಸೊ ಇದು ಬೇಸಿಕ್ ಐಡಿಯಾ ಅಬೌಟ್ ಕೋಲ್ ಆಯಿತು. ನೆಕ್ಸ್ಟ್ ಇವಾಗ ಇಲ್ಲಿಗಲ್ ಕೋಲ್ ಮೈನಿಂಗ್ ಅಂತಂದರೆ, ಸೊ ಲೀಗಲಿ ಗೌರ್ಮೆಂಟಿಂದ ಲೈಸೆನ್ಸ್ ತಗೊಂಡು ಕೋಲ್ ಮಾಡೋದಕ್ಕೆ ಲೀಗಲ್ ಅಂತಾರೆ. ಇಲ್ಲಿಗಲ್ ಅಂತಂದರೆ ವಿತೌಟ್ ಎನಿ ಗೌರ್ಮೆಂಟ್ ಲೈಸೆನ್ಸ್ ಆಗಲಿ, ವಿತೌಟ್ ಎನಿ ಡಾಕ್ಯುಮೆಂಟ್ಸ್ ಆಗಲಿ ಇಲ್ದಂಗೆ ಕೆಲಸ ಮಾಡ್ತಿರ್ತಾರಲ್ಲ ಅದಕ್ಕೆ ಇಲ್ಲಿಗಲ್ ಮೈನಿಂಗ್ ಅಂತಾರೆ. ಓಕೆ, ಸೊ ಅದ್ರ ಪ್ರಿವಿಲೆನ್ಸ್ ಎಷ್ಟಿದೆ ಅಂತಂದರೆ ಇವಾಗ ರೀಸೆಂಟ್ ನೋಡಿದಂಗೆ ಈ ಗುಜರಾತ್ ಇನ್ಸಿಡೆಂಟ್ ಆಗಿರೋದು, ಲಾಸ್ಟ್ ವೀಕಲ್ಲಿ ಆಗಿರೋದು ಗುಜರಾತ್ ಇನ್ಸಿಡೆಂಟ್ ಆಗಿರೋದು, ಇಲ್ಲ ಲಾಸ್ಟ್ 1-2-3 ಇಯರ್ಸಲ್ಲಿ ಲೈಕ್ ಪಶ್ಚಿಮ ಬಂಗಾಲಲ್ಲಾಗಲಿ, ಜಾರ್ಖಂಡಲ್ಲಾಗಲಿ, ನಾರ್ತ್ ಈಸ್ಟ್ ಚಿರಾಪುಂಜಿಲಾಗಲಿ ಅಲ್ಲೆಲ್ಲ ಮೈನಿಂಗಲ್ಲಿ ಸಾವಾಗ್ತಿರೋದು ನೋಡಿದ್ರೆ ಇಲ್ಲಿಗಲ್ ಮೈನಿಂಗ್ ರ್ಯಾಂಪಂಟ್ ಆಗಿದೆ. ಓಕೆ, ಜಾಸ್ತಿ ಆಗಿದೆ. ಅದನ್ನೇ ಹೇಳ್ತಿರೋದು ಇಲ್ಲಿ ರ್ಯಾಂಪಂಟಾಗಿ ಜಾಸ್ತಿ ಆಗಿದೆ. ಗುಜರಾತ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಹೈಲೈಟ್ಸ್ ಇಟ್ಸ್ ಪ್ರಿವಿಲೆನ್ಸ್ ಆ್ಯಂಡ್ ಡೇಂಜರ್ಸ್ ಅಂತ ಹೇಳ್ತಾರೆ ನ್ಯೂಸ್ ಆರ್ಟಿಕಲ್ಸಲ್ಲಿ ಹೇಳ್ತಿರೋದು ಇದು. ಆ್ಯಂಡ್ ದೆನ್ ದೇರ್ ಆರ್ 10 ವರ್ಕರ್ಸ್ ಹೂ ಡೈಡ್ ಇನ್ ಎನ್ ಇಲ್ಲಿಗಲ್ ಮೈನಿಂಗ್ ಇನ್ಸಿಡೆಂಟ್ಸ್ ಇನ್ ಗುಜರಾತ್ ಅಲೋನ್ ದಿಸ್ ಇಯರ್. ಓಕೆ, ಗುಜರಾತಲ್ಲೇ ಲಾಸ್ಟ್ ಇಯರಲ್ಲಿ 10 ವರ್ಕರ್ಸ್ ಸತ್ತಿದ್ದಾರೆ, ದಟ್ ಟು ಇನ್ ಇಲ್ಲಿಗಲ್ ಮೈನಿಂಗಲ್ಲಿ, ಶೋಕೇಸಿಂಗ್ ದ ಆನ್ ಗೋಯಿಂಗ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ದಿಸ್ ಆಕ್ಟಿವಿಟಿ. ಓಕೆ, ಸೊ ಈ ರೀತಿ ಅಂತ ನ್ಯೂಸ್ ಜಾಸ್ತಿ ಇದ್ದರೆ ದ್ಯಾಟ್ ಟೈಪ್ ಆಫ್ ನ್ಯೂಸ್ ಬಿಕಮ್ಸ್ ಇಂಪಾರ್ಟೆಂಟ್ ಫ್ರಮ್ ಯುವರ್ ಮೇನ್ಸ್ ಪರ್ಸ್ಪೆಕ್ಟಿವ್. ಓಕೆನಾ? ಸೊ ನಾರ್ಮಲಾಗಿ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಸಮ್ ರೆಡಿಮೇಡ್ ಪಾಯಿಂಟ್ಸ್ ಮಾತ್ರ ಇರಲಿ, ಡಾಟಾ ಆಗಿರಲಿ, ನ್ಯೂಸ್ ಆಗಿರಲಿ, ಆ ಥರ ಇರಲಿ. ಸೊ ಈ ರೀತಿಯಾದಂಥ ನ್ಯೂಸ್ ರೀಸೆಂಟಾಗಿ ಡೆತ್ ಆಫ್ 3 ಮೈನ್ ವರ್ಕರ್ಸ್ ಬಿಕಾಸ್ ಆಫ್ ಆಸ್ಫಿಕ್ಸಿಯೇಷನ್ ಇನ್ ಗುಜರಾತ್ ಹೈಲೈಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಡೀಲಿಂಗ್ ವಿತ್ ಇಲ್ಲಿಗಲ್ ಮೈನಿಂಗ್ ಅಂತ ನೀವು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಅದಾದಮೇಲೆ ಬೇಕಂದರೆ ಸ್ಟ್ಯಾಟ್ಸ್ ಏನಾದರೆ ಸ್ಟ್ಯಾಟ್ಸ್ ಬರೀಬೋದು. ಓಕೆ, ಇದಾದಮೇಲೆ ಇಲ್ಲಿಗಲ್ ಮೈನಿಂಗ್ ಈಸ್ ಆಫನ್ ಕಂಡಕ್ಟೆಡ್ ಇನ್ ಅಬಂಡಂಟ್ ಮೈನ್ಸ್ ಆರ್ ಶಾಲೋ ಕೋಲ್ ಸೀಮ್ಸ್, particularly in remote areas where monitoring and enforcement of regulations are very weak. ಓಕೆ, ಎಲ್ಲೆಲ್ಲಾಗುತ್ತೆ ಅಂದರೆ ನಾರ್ಮಲಿ ಆಲ್ರೆಡಿ ಇಲ್ಲಿ ಮೈನಿಂಗ್ನ ಮಾಡಿ ಗೌರ್ಮೆಂಟ್ ಅವರು ಅಥವಾ ಲೈಸೆನ್ಸ್ ಮೈನಿಂಗ್ನ ಮಾಡಿ ಬಿಟ್ಟು ಹೋಗಿರ್ತಾರೆ ಮತ್ತು ಅಲ್ಲೇ ಮೈನ್ ಮಾಡೋಕ್ಕೆ ಬಂದಿರ್ತಾರೆ. ಆ ಕೇಸಲ್ಲಿ ಅಬಂಡಂಟ್ ಮೈನ್ಸ್ ಆಗಿರಲಿ, ಅದಾದಮೇಲೆ ಕೆಲವೊಂದು ಶಾಲೋ ಕೋಲ್ ಮೈನ್ ಇರುತ್ತೆ, ಅಂದರೆ ಭಾಳ ಡೀಪಲ್ಲಿ ಇರಲ್ಲ, ಮೇಲೆ ಇರುತ್ತೆ ಶಾಲೋ ಕೋಲ್ ಮೈನ್ ಅದಿರುತ್ತೆ. ಇಲ್ಲಾಂದರೆ ರಿಮೋಟ್ ಏರಿಯಾಸಲ್ಲಿ ಇರುತ್ತೆ. ಅಲ್ಲಿ ಯಾಕೆ ಅಂತಂದರೆ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಸ್ವಲ್ಪ ಮಾನಿಟರ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ. ಸೊ ಇದು ಇಲ್ಲಿಗಲ್ ಮೈನಿಂಗ್ ಆಯಿತು. ಸೊ ನ್ಯೂಸ್ ನೋಡಿದಂಗೆ ಪ್ರಿವಿಲೆನ್ಸ್ ಜಾಸ್ತಿ ಆಗ್ತಾ ಇದೆ.
ಪ್ರಿವಿಲೆನ್ಸ್ ಜಾಸ್ತಿ ಆಗೋದಕ್ಕೆ ಕಾರಣ ಏನಂತಂದರೆ, ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಕಾಂಟ್ರಿಬ್ಯೂಟ್ ಟು ದ ಪರ್ಸಿಸ್ಟೆನ್ಸ್ ಆಫ್ ಇಲ್ಲಿಗಲ್ ಕೋಲ್ ಮೈನಿಂಗ್ ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಡಿಯಾದಲ್ಲಿ ಡಿಮ್ಯಾಂಡ್ ಫಾರ್ ಕೋಲ್ ಈಸ್ ವೆರಿ ಹೈ. ಓಕೆ, ಎಷ್ಟು ಅಂತಂದರೆ coal accounts for 55% of India's energy needs. Okay, the demand often exceeds legal supply, leading to illegal mining activities. Okay, so ಇಂಡಿಯಾದ ಮೇಲೆ ಒನ್ ಆಫ್ ದ ಕ್ರಿಟಿಸಿಸಮ್ ಅದು ಏನಂತಂದರೆ, ನೀವು ಎನ್ವಿರಾನ್ಮೆಂಟಲ್ಲಿ ಕೆಲವೊಂದು ಏನೇನೋ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ, ಬಟ್ ಈ ಕಡೆ ಯಾಕೆ ನೀವು ಕೋಲ್ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ. ಸೊ ಇಂಡಿಯಾ ಅಂತಂದರೆ ಇನ್ನೂ ಡೆವಲಪ್ಡ್ ಟೆಕ್ನಾಲಜೀಸ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಫೈನಾನ್ಸ್ ಎಲ್ಲ ಸ್ವಲ್ಪ ಕಷ್ಟ ಇದೆ ಇಂಡಿಯಾಕ್ಕೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಂದರೆ ವಿ ಆರ್ ಸ್ಟಿಲ್ ಡಿಪೆಂಡೆಂಟ್ ಆನ್ ಪ್ರಿಮಿಟಿವ್ ಕೋಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆ್ಯಂಡ್ ದೆನ್ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ಓಕೆ, many coal-rich areas are home to impoverished populations who resort to illegal mining as a source of livelihood due to limited job opportunities. Okay, so ಇವಾಗ ಜಸ್ಟ್ ನೋಡಿದ್ವಿ ಕೋಲ್ ರಿಚ್ ಏರಿಯಾಸ್ ಯಾವುದಿದೆ, ಜಾರ್ಖಂಡ್, ಒಡಿಸ್ಸಾ, ಛತ್ತೀಸ್ಗಢ, ಬಿಹಾರ್, ಲೈಕ್ ಮಧ್ಯಪ್ರದೇಶ ಅಲ್ಲಿದೆ. ಸರಿನಾ, ಈ ಸ್ಟೇಟ್ಗೆ ಹಿಸ್ಟಾರಿಕಲಿ ಬಿಮಾರು ಸ್ಟೇಟ್ ಅಂತ ಕರಿತಾ ಇದ್ರು. ಸರಿನಾ, ಬಿಮಾರು ಅಂತಂದರೆ ಅಲ್ಲಿ ಯಾವಾಗಿದ್ರು ಇಲ್ಲಿ ಲಿಟ್ರಸಿ ಕಡಿಮೆ ಇದೆ, ಲೈಕ್ ಡಿಸೀಸ್ ಜಾಸ್ತಿ ಇರುತ್ತೆ, ಇನ್ಫೆಂಟ್ ಮಾರ್ಟಾಲಿಟಿ ಡೆತ್ ಆಗಲಿ, ಸೊ ಹ್ಯೂಮನ್ ಇಂಡಿಕೇಟರ್ಸ್ ಎಲ್ಲ ಅಲ್ಲಿ ಕಡಿಮೆ ಇರುತ್ತೆ. ಸರಿನಾ, ಕಡಿಮೆ ಇರ್ತಾ ಇತ್ತು ಆ ಥರ ಅಂತ ಪ್ಲೇಸಲ್ಲಿ. ಸರಿನಾ, ಆಮೇಲೆ ಆ ಏರಿಯಾ ಯಾವುದು ಅಂತಂದರೆ ಮೋಸ್ಟ್ಲಿ ಟ್ರೈಬಲ್ ಲೈಕ್ ಡಾಮಿನೇಟೆಡ್ ಏರಿಯಾಸ್ ಅದು. ಓಕೆನಾ, ಸೊ ಹಾಗಾಗಿ ಅವರಿಗೆ ಮಾಡರ್ನ್ ಲೈಕ್ ಇಂಡಸ್ಟ್ರೀಸಲ್ಲಿ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಆಗಿರುತ್ತೆ ಬಿಕಾಸ್ ಆಫ್ ಲೋ ಇಲ್ಲಿಟ್ರಸಿ. ಅದಕ್ಕೆ ಆಬ್ವಿಯಸ್ಲಿ ಲೈವ್ಲಿಹುಡ್ ಮಾಡೋಕ್ಕೆ ಏನಾದರೂ ಮಾಡಲೇಬೇಕಲ್ಲ, ಹೊಟ್ಟೆ ಪಡೆಗೆ ಏನಾದರೂ ಮಾಡಲೇಬೇಕು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ದೇ ರೆಸಾರ್ಟ್ ಟು ಇಲ್ಲಿಗಲ್ ಮೈನಿಂಗ್ಸ್. ಸರಿನಾ, ಅಲ್ಲಿ ದುಡಿಸ್ಕೊಂಡು ಏನಾದರೂ ಲೈಕ್ ಅಟ್ಲೀಸ್ಟ್ ಹೊಟ್ಟೆ ಪಡೆಗೋಸ್ಕರ ದುಡ್ಡಾದ್ರೂ ಕೊಡ್ತಿರ್ತಾರೆ ಅವರು. ಆ್ಯಂಡ್ ಇದಾದಮೇಲೆ ವೀಕ್ ರೆಗ್ಯುಲೇಟರಿ ಎನ್ಫೋರ್ಸ್ಮೆಂಟ್. ವೀಕ್ ರೆಗ್ಯುಲೇಟರಿ ಎನ್ಫೋರ್ಸ್ಮೆಂಟ್ ಅಂದರೆ ಮಾನಿಟರಿಂಗ್ ಮತ್ತು ಎನ್ಫೋರ್ಸ್ಮೆಂಟ್ ಆಫ್ ಮೈನಿಂಗ್ ರೆಗ್ಯುಲೇಷನ್ಸ್ ಇನ್ ರಿಮೋಟ್ ಏರಿಯಾಸ್ ಹ್ಯಾಸ್ ಬಿಕಮ್ ಡಿಫಿಕಲ್ಟ್. ಅದಕ್ಕೋಸ್ಕರ ಅಲ್ಲಿ ಇಟ್ಟಿರ್ತಾರೆ ಅವರು ರಿಮೋಟ್ ಏರಿಯಾಸಲ್ಲಿ ಲೈಕ್ ಅಫಿಷಿಯಲ್ಸ್ ಆಗಲಿ ಅಥವಾ ಲೈಕ್ ಬ್ಯೂರೋಕ್ರಾಟ್ಸ್ ಆಗಲಿ ಅಲ್ಲಿಗೆ ರೀಚ್ ಮಾಡೋದಾಗಲ್ಲ ಅಂತೇಳಿ. ಓಕೆ, ಆ್ಯಂಡ್ ದೆನ್ ಪೊಲಿಟಿಕಲ್ ಪ್ಯಾಟ್ರನೇಜ್. ಇದು ವೆರಿ ಇಂಪಾರ್ಟೆಂಟ್. ಅಲಿಗೇಷನ್ಸ್ ಆಫ್ ಪೊಲಿಟಿಕಲ್ ಲೀಡರ್ಸ್ ಇನ್ವಾಲ್ವ್ಡ್ ಇನ್ ಇಲ್ಲಿಗಲ್ ಮೈನಿಂಗ್ ಆಪರೇಷನ್ಸ್ ಕಾಂಪ್ಲಿಕೇಟ್ ಎಫರ್ಟ್ಸ್ ಟು ಕರ್ಬ್ ದೀಸ್ ಆಕ್ಟಿವಿಟೀಸ್ ಆ್ಯಸ್ ಸೀನ್ ಇನ್ ವೇರಿಯಸ್ ಸ್ಟೇಟ್ಸ್. ವೇರಿಯಸ್ ಸ್ಟೇಟ್ಸ್ ಅಂದರೆ ನ್ಯೂಸಲ್ಲಿ ಏನು ಕೊಟ್ಟಿದ್ರು ಅಂದರೆ, ರೀಸೆಂಟಾಗಿ ಅಸ್ಸಾಮಲ್ಲಿ ಒಂದು ಇಲ್ಲಿಗಲ್ ಮೈನಿಂಗ್ನ ಕ್ಯಾಚ್ ಮಾಡಿದಾಗ, ಆ ಇಲ್ಲಿಗಲ್ ಮೈನಿಂಗ್ನ ಬರ್ಸ್ಟ್ ಮಾಡಿದಾಗ, ಲೈಕ್ ಇಟ್ ವಾಸ್ ಫೌಂಡ್ ದಟ್ ಇಲ್ಲಿಗಲ್ ಮೈನಿಂಗ್ ಬಿಲಾಂಗ್ ಟು ಅ ಲೈಕ್ ಪೊಲಿಟಿಕಲ್ ಪರ್ಸನ್ ಬಿಲಾಂಗಿಂಗ್ ಟು BJP ಇನ್ ದಟ್ ಸ್ಟೇಟ್. ಸರಿನಾ, ಅದೇ ಥರ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಪಾರ್ಟೀಸ್ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಸರಿನಾ, ಇಂಪಾರ್ಟೆಂಟ್ ಹೈ ಲೆವೆಲ್ ಲೀಡರ್ಸ್ ಕೂಡ. ಸರ್ ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾದಂಥ ಬರ್ಸ್ಟ್ ಮಾಡೋದಕ್ಕೆ ಅಥವಾ ರೆಗ್ಯುಲೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಬಿಕಾಸ್ ಆಫ್ ಪೊಲಿಟಿಕಲ್ ನೆಕ್ಸಸ್. ಬ್ಯೂರೋಕ್ರಾಟ್ಸ್ ಈಸಿಯಾಗಿ ಯಾರಾದರೂ ಆನೆಸ್ಟ್ ಬ್ಯೂರೋಕ್ರಾಟ್ಸ್ ಅದನ್ನ ಎಕ್ಸ್ಪೋಸ್ ಮಾಡೋಕೆ ಹೋದ್ರು ಕೂಡ ಡಿಸ್ಆನೆಸ್ಟ್ ಬ್ಯೂರೋಕ್ರಾಟ್ಸ್ ಇರ್ತಾರಲ್ಲ, ಅವರು ಅದನ್ನ ಏನು ಮಾಡ್ತಾರೆ ಅಂದರೆ ಪೊಲಿಟಿಷಿಯನ್ಸ್ಗೆ ಮುಂಚೆನೇ ಹೇಳ್ಬಿಡ್ತಾರೆ. ಸರಿನಾ, ಆ್ಯಂಡ್ ದೆನ್ ಕೋಲ್ ಮಾಫಿಯಾಸ್. ಇದು ವೆರಿ ಇಂಪಾರ್ಟೆಂಟ್. ಕೋಲ್ ಮಾಫಿಯಾ ಅಂತಂದರೆ ಆಫನ್ ಕಂಟ್ರೋಲ್ಡ್ ಬೈ ಕೋಲ್ ಮಾಫಿಯಾಸ್ ಹೂ ಆರ್ ಸಪೋರ್ಟೆಡ್ ಬೈ ಲೋಕಲ್ ಅಥಾರಿಟೀಸ್ ಎಸ್ ಸೀನ್ ಇನ್ ಮಲ್ಟಿಪಲ್ ಕೇಸಸ್. ಸರಿ, ಓಕೆ, ಸೊ ಲೋಕಲ್ ಅಥಾರಿಟೀಸೇ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಲೋಕಲ್ ಅಥಾರಿಟೀಸ್, ಬ್ಯೂರೋಕ್ರಾಟ್ಸ್ ಮತ್ತು ಪೊಲಿಟಿಷಿಯನ್ಸ್ ನೆಕ್ಸಸ್ ಇರುತ್ತಲ್ಲ. ಆ ಮೊನ್ನೆ ಹೇಳ್ದಂಗೆ ಕರಪ್ಷನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಮೊನ್ನೆ ಹೇಳಿದ್ದೆ ಕಲೂಸಿ ಕರಪ್ಷನ್ ಅಂತ. ಕಲೂಸಿ ಅಂತಂದರೆ ಕೂಡ್ಕೊಂಡು ಮಾಡುವಂಥ ಕರಪ್ಷನ್ಗೆ ಕಲೂಸಿ ಕರಪ್ಷನ್ ಅಂತ ಕರೀತಾರೆ. ಅದೇ ಕೂಡ ಇಲ್ಲಿ ನೋಡ್ಬೋದು ನೀವು ಕಲೂಸಿ ಕರಪ್ಷನ್. ಆ್ಯಂಡ್ ದೆನ್ ಎಕನಾಮಿಕ್ ಡಿಪೆಂಡೆನ್ಸಿ. ಓಕೆ, ಇಲ್ಲಿ ಹೇಳ್ದಂಗೆ ಲೈವ್ಲಿಹುಡ್ಗೆ ಜಾಸ್ತಿ ಆಪರ್ಚುನಿಟಿ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಲೋಕಲ್ ಎಕನಮೀಸ್ ಡಿಪೆಂಡ್ ಆನ್ ಮೈನಿಂಗ್, ಮೇಕಿಂಗ್ ಇಲ್ಲಿಗಲ್ ಆಪರೇಷನ್ಸ್ ಲ್ಯೂಕರೇಟಿವ್ ಒನ್ಸ್ ಲೀಗಲ್ ಮೈನಿಂಗ್ ಕ್ಲೋಸಸ್. ಓಕೆ, ನಾರ್ಮಲ್ ಆಗಿ ಅಲ್ಲಿ ಲೀಗಲ್ ಮೈನಿಂಗ್ ಇರುತ್ತೆ ಮುಂಚೆ ಎಲ್ಲ. ಒನ್ ಆಫ್ ದ ಪ್ಲೇಸಸ್ ವೇರ್ ಇಲ್ಲಿಗಲ್ ಮೈನಿಂಗ್ ಜಾಸ್ತಿ ಇರೋದಿಲ್ಲ ಅಂತಂದರೆ ಅಬಂಡನ್ ಮೈನ್ಸ್. ಅಲ್ಲಿ ಅಬಂಡನ್ ಆಗೋದಕ್ಕಿಂತ ಮುಂಚೆ ಏನಿರುತ್ತೆ ಅಲ್ಲಿ ಲೈಕ್ ಲೀಗಲ್ ಮೈನಿಂಗ್ ಇರುತ್ತೆ. ಸೊ ಮೋಸ್ಟ್ ಆಫ್ ದಿ ಲೋಕಲ್ ಕಮ್ಯುನಿಟಿ ಆ ಲೀಗಲ್ ಮೈನಿಂಗಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸರಿನಾ, ಲೀಗಲ್ ಮೈನಿಂಗಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಆ ಲೀಗಲ್ ಮೈನಿಂಗ್ ಕ್ಲೋಸ್ ಮಾಡ್ಕೊಂಡು ಹೋದ್ಮೇಲೆ ಅವರಿಗೆ ಲೈಕ್ ಬೇರೆ ಆಪರ್ಚುನಿಟಿ ಇರೋಂಗಿಲ್ಲಲ್ಲ. ಸೊ ಅವ್ರು ಲೈಕ್ ಅವ್ರ ಲೈಫ್ ಫುಲ್ ಕಂಪ್ಲೀಟ್ ಆಗಿ ಮೈನಿಂಗಲ್ಲಿ ಬೆಳೆದಿರ್ತಾರೆ ಅವರು. ಹಾಗಾಗಿ ಇಲ್ಲಿಗಲ್ ಆಗಿ ಬಂದರೂ ಕೂಡ ಸೊ ಲೈವ್ಲಿಹುಡ್ಗೆ ಏನಾದರೂ ಒಂದು ಸಿಗುತ್ತೆ ಅಂತೇಳಿ ಅಲ್ಲಿಗೆ ಹೋಗ್ಬಿಡ್ತಾರೆ. ಓಕೆ, ಸೊ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಇಲ್ಲಿಗಲ್ ಮೈನಿಂಗ್ ಇಸ್ ವೆರಿ ಹೈ. ಓಕೆ, ಏನಂತಂದರೆ ಡಿಮ್ಯಾಂಡ್, ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್, ವೀಕ್ ರೆಗ್ಯುಲೇಟರಿ ಎನ್ಫೋರ್ಸ್ಮೆಂಟ್, ಆ್ಯಂಡ್ ದೆನ್ ಪೊಲಿಟಿಕಲ್ ಲೈಕ್ ಪ್ಯಾಟರ್ನೇಜ್, ಕೋಲ್ ಮಾಫಿಯಾಸ್ ಆ್ಯಂಡ್ ಎಕನಾಮಿಕ್ ಡಿಪೆಂಡೆನ್ಸಿ. ಓಕೆ, ಸೊ ಸಬ್ ಹೆಡಿಂಗ್ಸ್ ಅದನ್ನು ನೆನಪಿಟ್ಕೊಂಡ್ರೆ ಯು ಕ್ಯಾನ್ ಮೇಕ್ ಅನ್ ಆನ್ಸರ್ ಅರೌಂಡ್ ಇಟ್. ಸೊ ಈ ಇಲ್ಲಿಗಲ್ ಮೈನಿಂಗ್ ಯಾಕೆ ಡೇಂಜರಸ್ ಅಂತ ಅಂದರೆ, ಫಸ್ಟ್ ಒನ್ ಲ್ಯಾಕ್ ಆಫ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್. ಸರಿನಾ, ಸೊ ಮೊದಲೇ ಮೈನಿಂಗ್ ಇಲ್ಲಿಗಲ್ ಇರುತ್ತೆ. ಇಲ್ಲಿಗಲ್ ಇದ್ದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಸೊ ನಾರ್ಮಲಾಗಿ ಲೀಗಲ್ ಇರೋ ಮೈನಿಂಗಲ್ಲಿ ಸೇಫ್ಟಿ ರೆಗ್ಯುಲೇಷನ್ ಅಷ್ಟೊಂದು ಚೆನ್ನಾಗಿಲ್ಲ ನಮ್ಮ ಇಂಡಿಯಾದಲ್ಲಿ. ಸೊ ಇಲ್ಲಿಗಲ್ ಅಂತಂದರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಹೌ ಬ್ಯಾಡ್ ಇಟ್ ಲೈಕ್ ಸಿಚುವೇಶನ್ ವಿಲ್ ಬಿ. ಸೊ ವರ್ಕರ್ಸ್ ಆಫನ್ ಲ್ಯಾಕ್ ಹೆಲ್ಮೆಟ್ಸ್ ಇರೋದಿಲ್ಲ, ಮಾಸ್ಕ್ಸ್ ಇರೋದಿಲ್ಲ, ಆ್ಯಂಡ್ ಅದರ್ ಸೇಫ್ಟಿ ಗಿಯರ್ಸ್ ಲೀಡಿಂಗ್ ಟು ಫೆಟಾಲಿಟೀಸ್ ಫ್ರಮ್ ಟಾಕ್ಸಿಕ್ ಇನ್ಹಲೇಷನ್. ಸೊ ಟಾಕ್ಸಿಕ್ ಗ್ಯಾಸ್ ಇನ್ಹಲೇಷನ್ ಆಗಲಿ ಅಥವಾ ಲೈಕ್ ಆಕ್ಸಿಜನ್ ಕಡಿಮೆ ಆದಾಗ ಆಸ್ಫಿಕ್ಸಿಯೇಷನ್ ಆಗುತ್ತೆ, ಅದರಿಂದ ಸಾಯ್ತಾರೆ.
ಆ್ಯಸ್ ಇನ್ ದ ಸುರೇಂದರ್ ನಗರ್ ಇನ್ಸಿಡೆಂಟ್, ಅದೇ ಆಸ್ಫಿಕ್ಸಿಯೇಷನ್ ಆಯ್ತು ಅಂತ. ಓಕೆ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಸೇಫ್ಟಿ ಎಕ್ವಿಪ್ಮೆಂಟ್. ಆ್ಯಂಡ್ ದೆನ್ ಸ್ಟ್ರಕ್ಚರಲ್ ರಿಸ್ಕ್ಸ್. ಸ್ಟ್ರಕ್ಚರಲ್ ರಿಸ್ಕ್ ಏನಪ್ಪ ಅಂತಂದರೆ ಇಲ್ಲಿಗಲ್ ಮೈನ್ಸ್ ಲ್ಯಾಕ್ ಪ್ರಾಪರ್ ಸಪೋರ್ಟ್, ಓಕೆ, ಕಾಸಿಂಗ್ ಕೇವ್ ಇನ್ಸ್ ಆ್ಯಂಡ್ ಲ್ಯಾಂಡ್ ಸ್ಲೈಡ್ಸ್ ಆ್ಯಸ್ ಅಕರ್ಡ್ ಇನ್ ದ ಜಾರ್ಖಂಡ್ ಆ್ಯಂಡ್ ವೆಸ್ಟ್ ಬೆಂಗಾಲ್. ಸರಿನಾ? ನಾರ್ಮಲ್ ಆಗಿ ಲೀಗಲ್ ಮೈನಿಂಗ್ ಮಾಡೋಕೆ ಏನು ಮಾಡ್ತಾರೆ ಅಂದರೆ ಪ್ರಾಪರಾಗಿ ನೀವೇನಾದರೂ ಒಂದು ಲೈಕ್ ಟನೆಲ್ಲ ಮಾಡಿದರೆ ಅದಕ್ಕೆ ಪ್ರಾಪರ್ ಸಪೋರ್ಟ್ ಎಲ್ಲ ಕೊಟ್ಟು ಪ್ರಾಪರಾಗಿ ಮೂವ್ ಮಾಡೋದಕ್ಕೆ ವೆಹಿಕಲ್ಸ್ ಎಲ್ಲ ಇಟ್ಟಿರ್ತಾರೆ, ಆ ಥರ ಎಲ್ಲ ಒಳಗಡೆ. ಸೊ ಡೀಟೇಲ್ಡ್ ಆಗಿರುತ್ತೆ, ಸ್ಟ್ರಕ್ಚರ್ಡ್ ಆಗಿರುತ್ತೆ. ಬಟ್ ಇಲ್ಲಿಗಲ್ ಮೈನಿಂಗಲ್ಲಿ ಅದೆಲ್ಲ ರೀತಿ ಸ್ಟ್ರಕ್ಚರ್ ಇರೋಂಗಿಲ್ಲ, ಭಾಳ ಪ್ರಿಮಿಟಿವ್ ಲೆವೆಲಲ್ಲಿ ಮಾಡ್ತಾ ಇರ್ತಾರೆ. ಸೊ ಆ ಚಾನ್ಸಸ್ ಆ ಟೈಮಲ್ಲಿ ಸೊ ಈ ಥರ ಕೇವ್ ಬೀಳೋದಾಗಲಿ ಲ್ಯಾಂಡ್ ಸ್ಲೈಡ್ ಆಗೋದಾಗಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್. ಆ್ಯಂಡ್ ದೆನ್ ಟಾಕ್ಸಿಕ್ ಎಕ್ಸ್ಪೋಜರ್, ಅದೇ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸೇಫ್ಟಿ ಎಕ್ವಿಪ್ಮೆಂಟ್. ಸೊ ಮೈನರ್ಸ್ ಫೇಸ್ ಹೈ ಲೆವೆಲ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ದಟ್ ಲೈಕ್ ಲೆಡ್ ಆ್ಯಂಡ್ ಮರ್ಕ್ಯುರಿ ಇನ್ಕ್ರೀಸಿಂಗ್ ದ ಹೆಲ್ತ್ ರಿಸ್ಕ್ಸ್. ಓಕೆ, ಲೆಡ್ ಮತ್ತು ಮರ್ಕ್ಯುರಿಯಿಂದ ಹಲವಾರು ರೀತಿಯಾದಂಥ ರೋಗಗಳು ಬರುತ್ತೆ, ಆ ರೋಗ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅನ್ಟ್ರೈನ್ಡ್ ವರ್ಕರ್ಸ್. ಸರಿನಾ? ಆವಾಗಲೇ ಹೇಳ್ದಂಗೆ ಟ್ರೈಬಲ್ಸ್ ಇರ್ತಾರೆ, ಸೊ ಲೈವ್ಲಿಹುಡ್ಗೆ ಏನಾದರೂ ಮಾಡಬೇಕಲ್ಲ ಅಂತ ಮಾಡ್ತಾರೆ, ಅವ್ರಿಗೆ ಪ್ರಾಪರಾಗಿ ಲೀಗಲ್ ಮೈನಿಂಗಲ್ಲಿ ಅವ್ರಿಗೆ ಟ್ರೈನಿಂಗ್ ಸಿಕ್ಕಿರಂಗಿಲ್ಲ. ಸೊ ಲೀಗಲ್ ಮೈನಿಂಗಲ್ಲಿ ಟ್ರೈನಿಂಗ್ ಸಿಕ್ಕಿಲ್ಲ ಅಂದಾಗ ಏನಾಗ್ತಂದರೆ ಅವರು ಪ್ರಾಪರಾಗಿ ದೇ ಡೋಂಟ್ ನೋ, ಅನ್ಟ್ರೈನ್ಡ್, ದೇ ಲ್ಯಾಕ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸ್ಕಿಲ್ಸ್. ಸರಿನಾ? ಇನ್ ಕೇಸ್ ಏನಾದರೂ ಅನ್ಫಾರ್ಚುನೇಟ್ಲಿ ಸೊ ಕೇವ್ ಬೀಳೋದಾಗಲಿ ಆ ಥರ ಆದಾಗ ಅವ್ರಿಗೆ ಯಾವ ಥರ ಎಮರ್ಜೆನ್ಸಿಯಾಗಿ ಸರ್ವೈವಲ್ ಸ್ಕಿಲ್ಸ್ ಯಾವ ಥರ ಅಂತ ಗೊತ್ತಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡೋಕ್ಕೂ ಕೂಡ ಗೊತ್ತಿರೋದಿಲ್ಲ. ಓಕೆ, ಅದಾದಮೇಲೆ ಆಪರೇಟರ್ ನೆಗ್ಲಿಜೆನ್ಸಿ, ಎಕ್ಸ್ಪ್ಲೋಟೇಷನ್ ಆ್ಯಂಡ್ ನೆಗ್ಲಿಜೆನ್ಸ್ ಬೈ ದ ಮೈನ್ ಆಪರೇಟರ್ಸ್ ವರ್ಸನ್ ದ ಡೇಂಜರ್. ಸರಿನಾ? ಅದೇ ಹೇಳ್ದಂಗೆ ಸೊ ಮೊದಲೇ ಇಲ್ಲಿಗಲ್ ಇರುತ್ತೆ, ಸೇಫ್ಟಿ ಮೆಜರ್ಸಲ್ಲಿ ನೋಡ್ಕೊಂಡಿರಂಗಿಲ್ಲ. ಮತ್ತು ಅದಾದಮೇಲೆ ಏನಾದರೂ ಈ ಥರ ಆಯ್ತಂದರೆ ಬೇಗ ಎಸ್ಕೇಪ್ ಆಗಿ ಓಡೋಗ್ಬಿಡ್ತಾರೆ ಇವರು. ಸರಿನಾ? ಯಾರು ಮೈನಿಂಗ್ ಆಪ್ರೇಟ್ ಮಾಡೋರಲ್ಲ. ಓಕೆ, ಸೊ ಬಿಕಾಸ್ ಆಫ್ ದಿಸ್ ಇಟ್ ಬಿಕಮ್ಸ್ ಲೈಕ್ ಇಲ್ಲಿಗಲ್ ಮೈನಿಂಗ್ ಈಸ್ ವೆರಿ ಡೇಂಜರಸ್. ಸೊ ಇದನ್ನ ನೋಡೋದಕ್ಕೆ ಗೌರ್ಮೆಂಟಲ್ಲಿ ಲಾಸ್ ಏನಿದೆ ಲೀಗಲ್ ಫ್ರೇಮ್ವರ್ಕ್ ಇಂಡಿಯಾದಲ್ಲಿ ಅಂತಂದರೆ, ಫಸ್ಟ್ ಇಂಪಾರ್ಟೆಂಟ್ ಲಾ ಯಾವುದಂತಂದರೆ ಕೋಲ್ ಮೈನ್ಸ್ ನ್ಯಾಷನಲೈಸೇಷನ್ ಆ್ಯಕ್ಟ್ 1973. ಓಕೆ, ಈ ಆ್ಯಕ್ಟ್ ಏನು ಮಾಡುತ್ತಂದರೆ 1970 ಅಂದರೆ ನ್ಯಾಷನಲೈಸೇಷನ್ ಅಂದರೆ ಒಂದು ಹೆಸರು ನೆನಪು ಬರ್ಬೇಕು ನಿಮಗೆ, ಇಂದಿರಾ ಗಾಂಧಿ ಅಮ್ಮ ನೆನಪು ಬರ್ಬೇಕು ನಿಮ್ಗೆ ಆ ಟೈಮಲ್ಲಿ. ಸೊ ದೇ ನ್ಯಾಷನಲೈಸ್ ದ ಕೋಲ್ ಇನ್ ಮೈನಿಂಗ್ ಇನ್ ಇಂಡಿಯಾ, ರೆಗ್ಯುಲೇಟಿಂಗ್ ಹೂ ಕ್ಯಾನ್ ಮೈನ್ ಕೋಲ್ ಅಂಡರ್ ವಾಟ್ ಕಂಡೀಷನ್ಸ್. ಸರಿನಾ? ಮೈನಿಂಗ್ನ ಫುಲ್ ಕಂಪ್ಲೀಟ್ ನ್ಯಾಷನಲೈಸ್ ಮಾಡಿಬಿಡ್ತಾರೆ. ಓಕೆ, ನ್ಯಾಷನಲೈಸ್ ಮಾಡಿ ಕೋಲ್ನ ಮೈನ್ ಮಾಡೋದಕ್ಕೋಸ್ಕರ ಏನೇನು ಕಂಡೀಷನ್ಸ್ ಇರುತ್ತೆ, ಅದು ಲೈಸೆನ್ಸ್ ರಾಜ್, ಅದು ಕೋಟ ರಾಜ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಆಮೇಲೆ. ಇದಾದಮೇಲೆ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 1957, MMDR ಆ್ಯಕ್ಟ್ ಅಂತ ಕರೀತಾರೆ. ಇದೇನಂತಂದರೆ ಇಟ್ ಈಸ್ ಅ ಸೆಂಟ್ರಲ್ ಲೆಜಿಸ್ಲೇಷನ್ ಗವರ್ನ್ಸ್ ದ ಮೈನಿಂಗ್ ಸೆಕ್ಟರ್, ಡೀಟೇಲಿಂಗ್ ದ ಪ್ರೊಸೆಸ್ ಫಾರ್ ಅಕ್ವೈರಿಂಗ್ ಮೈನಿಂಗ್ ಲೈಸೆನ್ಸಸ್ ಆ್ಯಂಡ್ ರೆಗ್ಯುಲೇಟಿಂಗ್ ಮೈನಿಂಗ್ ಆಕ್ಟಿವಿಟೀಸ್. ಲೈಸೆನ್ಸ್ ಯಾವ ಥರ ಅಕ್ವೈರ್ ಮಾಡ್ಕೊಳ್ಳೋದಾಗಲಿ ಅಲ್ಲಿರುವಂಥ ಮೈನಿಂಗ್ ಆಕ್ಟಿವಿಟೀಸ್ ರೆಗ್ಯುಲೇಟ್ ಮಾಡೋದು ಯಾವ ಆ್ಯಕ್ಟ್ ಅಂದರೆ MMDR. ಇಟ್ ಎಂಪವರ್ಸ್ ಸ್ಟೇಟ್ ಗೌರ್ಮೆಂಟ್ಸ್ ಟು ಫ್ರೇಮ್ ರೂಲ್ಸ್ ಟು ಪ್ರಿವೆಂಟ್ ಇಲ್ಲಿಗಲ್ ಮೈನಿಂಗ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಂತಂದರೆ ಆ್ಯಕ್ಟ್ ತೊಗೊಂಬಂದಿದ್ದು ಸೆಂಟರ್ ಅವರೇ, ಬಟ್ ಅದರಲ್ಲಿ ಇಲ್ಲಿಗಲ್ ಮೈನಿಂಗ್ನ ಗವರ್ನ್ ಮಾಡೋಕ್ಕಾಗಿದ್ದು ಯಾರಂತಂದರೆ ಸ್ಟೇಟ್ ಗೌರ್ಮೆಂಟ್ ಅವರು. ಓಕೆ, ಎಂಪವರ್ ಸ್ಟೇಟ್ ಗೌರ್ಮೆಂಟ್ ಟು ಫ್ರೇಮ್ ದ ರೂಲ್ಸ್ ಫಾರ್ ಪ್ರಿವೆಂಟ್ ಇಲ್ಲಿಗಲ್ ಮೈನಿಂಗ್. ಓಕೆ, ಯಾಕೆ ಅಂತಂದರೆ ಇಲ್ಲಿಗಲ್ ಮೈನಿಂಗ್ ಯಾವುದ್ರಲ್ಲಿ ಬರುತ್ತೆ? ಲಾ ಆ್ಯಂಡ್ ಆರ್ಡರಲ್ಲಿ. ಲಾ ಆ್ಯಂಡ್ ಆರ್ಡರ್ ಯಾವ ಲಿಸ್ಟಲ್ಲಿದೆ? ಸ್ಟೇಟ್ ಲಿಸ್ಟಲ್ಲಿದೆ. ಅದಕ್ಕೋಸ್ಕರ ಇಟ್ ಬಿಕಮ್ಸ್ like responsibility of state government. And then while the MMDR Act provides a framework, the enforcement of the regulations of illegal mining falls under the state jurisdiction. ಆಗಲೇ ಹೇಳಿದ್ನಲ್ಲ ಅದೇ. ಇದಾದ್ಮೇಲೆ ಓಕೆ, ಸೊ ಇಲ್ಲಿಗಲ್ ಮೈನಿಂಗ್ನ ಕಂಟ್ರೋಲ್ ಮಾಡೋಕ್ಕೆ ಕಾಂಬ್ಯಾಟ್ ಮಾಡೋಕ್ಕೆ ಏನೇನು ಚಾಲೆಂಜಸ್ ಅಪ್ಪ ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತಂದರೆ ಜುರಿಸ್ಡಿಕ್ಷನಲ್ ಚಾಲೆಂಜಸ್. ಇವಾಗಲೇ ಹೇಳ್ದಂಗೆ ಲಾ ತೊಗೊಂಬಂದಿರೋದು ಸೆಂಟರ್ ಅವರು, ಸೆಂಟರ್ ಅವರು ಲಾ ತೊಗೊಂಬಂದು ಇದೆಲ್ಲ ಸ್ಟೇಟ್ ಮೇಲೆ ಬೀಳುತ್ತೆ, ಸ್ಟೇಟ್ ಅವರೇ ರೆಗ್ಯುಲೇಟ್ ಮಾಡಿ ಅಂತ. ಬಟ್ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಇಬ್ಬರು ಮಧ್ಯನೂ ಟಸಲ್ ಆಗ್ತಾ ಇರುತ್ತೆ, ನೀವು ರೆಗ್ಯುಲೇಟ್ ಮಾಡಿ ನಾವು ರೆಗ್ಯುಲೇಟ್ ಮಾಡಿ ಆ ಥರ. ಓಕೆ, ಇಲ್ಲಿಗಲ್ ಮೈನಿಂಗ್ ಈಸ್ ಕ್ಯಾಟಗರೈಸ್ಡ್ ಅಂಡರ್ ದ ಸ್ಟೇಟ್ ಲಿಸ್ಟ್ ಆಸ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಲೀಡಿಂಗ್ ಟು ಪೊಟೆನ್ಷಿಯಲ್ ಜುರಿಸ್ಡಿಕ್ಷನಲ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಯೂನಿಯನ್ ಗೌರ್ಮೆಂಟ್ಸ್. ಓಕೆ, ಈ ಮೈನಿಂಗ್ ಮೇಲೆ ಸ್ಟೇಟ್ ಮತ್ತು ಸೆಂಟ್ರ್ ಯಾವಾಗಿದ್ರೂ ಜಗಳ ಆಗ್ತಿರೋದೆ. ಸೊ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂತಲ್ಲ, ಅದರಲ್ಲಿ ಏನಂತಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಅವ್ರ ಸ್ಟೇಟಲ್ಲಿ ಆಗ್ತಿರುವಂಥ ಮೈನಿಂಗ್ ರಿಚ್ ಏರಿಯಾಸಲ್ಲಿ ಎಷ್ಟು ಬೇಕಾದಷ್ಟು ಟ್ಯಾಕ್ಸ್ನ ಹಾಕ್ಬೋದು ಅಂತ ಸ್ಟೇಟ್ ಗೌರ್ಮೆಂಟಿಗೆ ರೇಟ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ರೀಸೆಂಟ್ ಬಜೆಟ್ ನೋಡಿದಾರೆ, ತುಂಬ ನ್ಯೂಸಲ್ಲಿದೆ ಏನಂತಂದರೆ, ಸೊ ಇಟ್ ಈಸ್ ಯಾಕೆ ಜಾಸ್ತಿ ಮನಿನ ಲೈಕ್ ಸ್ಯಾಲರಿಡ್ ಪರ್ಸನ್ಸಿಂದ ಸಕ್ ಮಾಡ್ತಾಯಿದೆ ಅಂತ ಲೈಕ್ ನ್ಯೂಸಲ್ಲಿದೆ. ಅದರಲ್ಲಿ ಕೆಲವೊಂದು ಪ್ರೊವಿಷನ್ಸ್ ಏನಂತಂದರೆ ಮೋರ್ ಕಂಟ್ರೋಲ್ ಓವರ್ ಲೈಕ್ ಮೈನಿಂಗ್ಸ್ ಇನ್ ಸ್ಟೇಟ್ ಗೌರ್ಮೆಂಟ್ ಅಂತ ಇತ್ತು. ಬಟ್ ಅದಕ್ಕೆ ಲೈಕ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ ಸ್ಟೇಟಲ್ಲಿರುವಂಥ ಮೈನಿಂಗ್ಸ್ ಮೇಲೆ ಹಕ್ಕು ಸ್ಟೇಟ್ಸ್ಗಿರುತ್ತೆ, ಅಂದರೆ ಲೈಕ್ ಟ್ಯಾಕ್ಸ್ ಮಾಡೋದು ಹಕ್ಕು ಸ್ಟೇಟ್ಸ್ಗಿರುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಬೇಕಷ್ಟು ಸ್ಟೇಟ್ಸು ಟ್ಯಾಕ್ಸ್ ಮಾಡ್ಕೋಬೋದು ಅಂತ. ಅದು ರೀಸೆಂಟ್ ಜಜ್ಮೆಂಟ್ ನೋಡ್ಕೋತಾರೆ, ಜಜ್ಮೆಂಟ್ ಹೆಸರೇನು ಅಂತ ನೋಡ್ತೀರಿ. ಆ್ಯಂಡ್ ದೆನ್
ಎಕನಾಮಿಕ್ ಡಿಪೆಂಡೆನ್ಸ್ ಅದೇ ಹೇಳಿದ್ನಲ್ಲ, ಲೋಕಲ್ ಎಕನಾಮಿಕ್ಸ್ ಕಂಪ್ಲೀಟ್ ಡಿಪೆಂಡ್ ಆಗಿರ್ತಾರೆ, ಅವ್ರಿಗೆ ಲೀಗಲಿ ಕ್ಲೋಸ್ ಆದಾಗ ಇಲ್ಲಿಗಲಿ ಹೋಗಲೇಬೇಕಾಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಿಲ್ಲ. ಯಾವುದೇ ರೀತಿಯ ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಗೆ ಏನು ಬೇಕಂದ್ರೆ ಲೋಕಲ್ ಸಪೋರ್ಟ್ ಬೇಕು. ಓಕೆ, ಇದರಲ್ಲಿ ಲೋಕಲ್ ಅವರು ಲೈಕ್ ಲ್ಯಾಂಡ್ ಲೈಕ್ ಮಾಫಿಯಾ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ, ಅಂದರೆ ಇದನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ದೆನ್ ಕಾಂಪ್ಲೆಕ್ಸ್ ಲೀಗಲ್ ಫ್ರೇಮ್ವರ್ಕ್. ಸೊ ಕಾಂಪ್ಲೆಕ್ಸ್ ಲೀಗಲ್ ಫ್ರೇಮ್ವರ್ಕ್ ಅಂದರೆ intricate legal landscape surrounding the mining can create bureaucratic delays and inefficiencies, allowing illegal operators to thrive under the radar. Okay, and then ineffective resolution. Issues of illegal mining have been discussed in parliament, but effective resolution is complicated due to the division of responsibilities and the political sensitivity surrounding the mining in economically dependent regions. Okay, ಅದೇ ಹೇಳಿದ್ನಲ್ಲ, ಎಲ್ಲ ಕನೆಕ್ಟೆಡ್ ಇದೆ. ಒಂದು ರೆಗ್ಯುಲೇಷನಲ್ಲಿ ಜುರಿಡಿಕ್ಷನಲ್ಲಿ ಚಾಲೆಂಜಸ್ ಇದೆ, ಸೆಂಟ್ರಲ್ ಸ್ಟೇಟ್ ಮತ್ತೆ ಹೊಡೆದಾಡ್ತಿದ್ದಾರೆ, ಜೊತೆಗೆ ಲೋಕಲ್ ಕಮ್ಯುನಿಟೀಸಲ್ಲಿ ಡಿಪೆಂಡ್ ಆಗಿದ್ದಾರೆ. ಆಮೇಲೆ ಲಾಸಲ್ಲಿ ಕ್ಲಾರಿಟಿ ಇಲ್ಲ, ಅದಕ್ಕೋಸ್ಕರ ಬ್ಯೂರೋಕ್ರಾಟ್ಸಿಗೆ ಪ್ರಾಪರಾಗಿ ಏನು ಕೆಲಸ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಕೊನೆಗೆ ಏನಂತಂದರೆ ಗೌರ್ಮೆಂಟಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು ಕೂಡ, ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಮಾಡಿದ್ರು ಕೂಡ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕಾಗ್ತಿಲ್ಲ. ಯಾಕೆಂದರೆ ನೀವು ಸಡನ್ನಾಗಿ ಇಲ್ಲಿಗಲ್ ಮೈನಿಂಗ್ ಎಲ್ಲ ಬ್ಯಾನ್ ಮಾಡಿ ಅಲ್ಲಿ ಕೆಲಸ ಮಾಡ್ತೀರ, ಎಲ್ಲರೂ ಓಡಿಸಿದ್ರೆ ಅಂದ್ರೆ ಏನು ಮಾಡ್ತಾರೆ ಅಂದರೆ ಅವರು ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಗೇನ್ ಇಟ್ ವಿಲ್ ಲೀಡ್ ಟು ಅದರ್ ಚಾಲೆಂಜಸ್. ಸೊ ದೀಸ್ ಆರ್ ಸರ್ಟನ್ ಚಾಲೆಂಜಸ್. ಇದಾದಮೇಲೆ ಸೊ ಇದನ್ನ ಓವರ್ಕಮ್ ಮಾಡೋಕ್ಕೆ ಏನಂತಂದರೆ ವೇ ಫಾರ್ವರ್ಡ್ ನಾರ್ಮಲಾಗಿ ಇಷ್ಟೇ ಇರುತ್ತೆ. ನಿಮಗೆ ಚಾಲೆಂಜಸ್ ಗೊತ್ತಿದ್ದರೆ ವೇ ಫಾರ್ವರ್ಡ್ನ ಈಸಿಯಾಗಿ ಬರಿಬೋದು. ಇದರಲ್ಲಿ ಅದೇ ಇದೆ, ಲೀಗಲ್ ಆ್ಯಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಏನು ಮಾಡ್ಬೇಕಂದ್ರೆ ಸ್ಟ್ರೆಂಥನ್ ಮಾಡಬೇಕು. ಏನು ಸ್ಟ್ರೆಂಥನ್ ಮಾಡ್ತೀರಾ? ಲಾಸ್, ಎನಾಕ್ಟಿಂಗ್ ಸ್ಟ್ರಾಂಗರ್ ಲಾಸ್, ಇಂಪ್ರೂವಿಂಗ್ ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮ್ಸ್ ಆ್ಯಂಡ್ ಇನ್ಕ್ರೀಸಿಂಗ್ ದ ಪೆನಾಲ್ಟೀಸ್ ಫಾರ್ ಇಲ್ಲೀಗಲ್ ಮೈನಿಂಗ್ ಆಕ್ಟಿವಿಟೀಸ್. ಸರಿನಾ? ಏನಂತಂದ್ರೆ ಇಂಡಿಯಾದಲ್ಲಿ ಲಾಸ್ ಎಲ್ಲ ಸ್ಟ್ರಾಂಗ್ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡುವಂಥ ಕೆಪೇಬಲ್ ಬ್ಯೂರೋಕ್ರಾಟ್ಸ್ ಬೇಕಾಗಿದೆ ಅಷ್ಟೇ. ಕೆಪೇಬಲ್ ಬ್ಯೂರೋಕ್ರಾಟ್ಸ್ ಬಂದ್ರೆ ಆವಾಗ ಇಲ್ಲಿಗಲ್ ಮೈನ ಕಂಟ್ರೋಲ್ ಮಾಡ್ಬೋದು. ಕೊನೆಗೆ ಆ್ಯಂಡ್ ದೆನ್ ಅದಾದ್ಮೇಲೆ ಸೆಕೆಂಡ್ ಒನ್ ಮಾನಿಟರಿಂಗ್ ಆ್ಯಂಡ್ ಸರ್ವೇಲೆನ್ಸ್. ಸರಿನಾ? ಒನ್ ಆಫ್ ದಿ ಆಗಲೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಇಲ್ಲಿಗಲ್ ಮೈನ್ ಜಾಸ್ತಿ ಹಾಕಿದೆ ಅಂದರೆ ಅದನ್ನ ರಿಮೋಟ್ ಏರಿಯಾಸಲ್ಲಿ ಇಟ್ಟಿರ್ತಾರೆ. ಸೊ ಅದನ್ನ ರೆಗ್ಯುಲೇಟ್ ಮಾಡೋಕೆ ಆಗಬಾರ್ದು ಅಂತ, ಮಾನಿಟರ್ ಮಾಡೋಕೆ ಆಗಬಾರ್ದು ಅಂತ ಇಟ್ಟಿರ್ತಾರೆ. ಬಟ್ ಇವಾಗ ನಾವೇನು ಮಾಡೋದು ಅಂತಂದರೆ ಆ ಮಾನಿಟರಿಂಗ್ನ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸಚ್ ಆಸ್ ಸ್ಯಾಟಲೈಟ್ ಇಮೇಜರಿ ಆಗಲಿ, ಡ್ರೋನ್ಸ್ ಯೂಸ್ ಮಾಡ್ಕೊಳ್ಳೋದಾಗಲಿ, GPS ಟೆಕ್ನಾಲಜಿ ಆಗಲಿ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಪಿನ್ ಪಾಯಿಂಟ್ ಮಾಡ್ಬೋದು ಎಲ್ಲಿದೆ ಅಂತ. ಆವಾಗ ರೆಗ್ಯುಲೇಟ್ ಮಾಡೋದಾಗಲಿ ಅದನ್ನು ಕಂಟ್ರೋಲ್ ಮಾಡೋದಾಗಲಿ ಈಸಿ ಆಗುತ್ತೆ. ಅದೇ ಹೇಳ್ತಾರೆ, ಟೆಕ್ನಾಲಜಿ ಸಚ್ ಆಸ್ ಸ್ಯಾಟಲೈಟ್ ಇಮೇಜರಿ, ಡ್ರೋನ್ಸ್ ಆ್ಯಂಡ್ GPS ಕ್ಯಾನ್ ಹೆಲ್ಪ್ ಇನ್ ಮಾನಿಟರಿಂಗ್, ಡಿಟೆಕ್ಟಿಂಗ್ ಇಲ್ಲಿಗಲ್ ಮೈನಿಂಗ್ ಆಕ್ಟಿವಿಟೀಸ್. ಓಕೆ, ಆ್ಯಂಡ್ ದೆನ್ ಕೊಲ್ಯಾಬರೇಷನ್ ಬಿಟ್ವೀನ್ ಸ್ಟೇಕ್ ಹೋಲ್ಡರ್ಸ್. ಆ ಸ್ಟೇಕ್ ಹೋಲ್ಡರ್ಸ್ ಯಾರಪ್ಪ ಅಲ್ಲಿ? ಒಂದು ಮೈನರ್ಸ್ ಇರ್ತಾರೆ, ಕೊನೆಗೆ ಲೋಕಲ್ ಕಮ್ಯುನಿಟೀಸ್ ಇರುತ್ತೆ, ನೆಕ್ಸ್ಟು ಬಿಡ್ಡರ್ಸ್ ಮತ್ತು ಆಪ್ರೇಟರ್ಸ್ ಇರ್ತಾರೆ. ಸೊ ಲೋಕಲ್ ಕಮ್ಯುನಿಟೀಸಿಗೆ ನಿಮಗೆ ಜಾಬಲ್ಲಿ ಸಿಗ್ತಾ ಇಲ್ಲ, ಲೈಕ್ ಬೇರೆ ಎಲ್ಲಿ ಜಾಬ್ ಸಿಗ್ತಾ ಇಲ್ಲ ಅಂತಂದರೆ ಅವ್ರಿಗೆ ಸರ್ಟನ್ ಡಿಫ್ರೆಂಟ್ ಅಪಾರ್ಚುನಿಟೀಸ್ ಕೊಡಬೇಕು. ಏನಂತಂದರೆ ಬೇರೆ ಯಾವುದಾದ್ರೂ ಕೆಲಸದಲ್ಲಿ ಬೇರೆ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಕೆಲಸ ಕೊಡಬೇಕು. ಇಲ್ಲಾಂತಂದರೆ ಅವ್ರಿಗೆ MG ನರೇಗಾ ಅಂತ ಕೆಲಸ ಇರ್ತಲ್ಲ ಅದರಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಬೇಕು. ಇಲ್ಲ ಅಂತಂದರೆ ಸೊ ಕಂಪೆನ್ಸೇಷನ್ ಏನಾದರೂ ಕೊಡಬೇಕು. ಆ ಥರ ಕೊಟ್ಟಾಗ ಅವರು ಗೌರ್ಮೆಂಟ್ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಹೇಳ್ತಾರೆ, ಮೈನಿಂಗ್ ಕಂಪನೀಸ್ ಶುಡ್ ವರ್ಕ್ ಕ್ಲೋಸ್ಲಿ ವಿತ್ ಲೋಕಲ್ ಕಮ್ಯುನಿಟೀಸ್ ಟು ಅಡ್ರೆಸ್ ದರ್ ಕನ್ಸರ್ನ್ಸ್ ಆ್ಯಂಡ್ ಎನ್ಶೂರ್ ದಟ್ ದೇರ್ ಆಕ್ಟಿವಿಟೀಸ್ ಆರ್ ಸಸ್ಟೈನೇಬಲ್. ಓಕೆ, ಇದು ಒಂದು ಇಂಪಾರ್ಟೆಂಟ್, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಗಲಿ ಅಂತ. ಕೊನೆಗೆ ಅವೇರ್ನೆಸ್ ಆ್ಯಂಡ್ ಎಜುಕೇಷನ್. Awareness and education campaigns can help in creating awareness about the harmful effects of illegal mining on the environment and society. This will encourage people to report illegal mining activities to the authorities. Okay, ಸೊ ಅದು ಯಾವ ಥರ ಹಾರ್ಮ್ಫುಲ್ ಆಗಿದೆ, ಸೊ ಅಲ್ಲಿರುವಂಥ ಲೋಕಲ್ ಕಮ್ಯುನಿಟೀಸ್ ಮೇಲೆ ಯಾವ ಥರ ಹಾರ್ಮ್ ಮಾಡುತ್ತೆ ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಅವರು ರಿಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಲ್ತ್ ರಿಸ್ಕ್ ಇದೆ, ಎನ್ವಿರಾನ್ಮೆಂಟಲ್ ರಿಸ್ಕ್ ಇದೆ, ಅದೆಲ್ಲ ತಿಳ್ಕೊಂಡು ರಿಪೋರ್ಟ್ ಮಾಡ್ತಾರೆ. ಕೊನೆಗೆ ಸಸ್ಟೈನೇಬಲ್ ಮೈನಿಂಗ್ ಪ್ರಾಕ್ಟೀಸಸ್. ಇದರಲ್ಲೇ ಮಾಡ್ಬೇಕಂದ್ರೆ includes encouraging mining companies to adopt sustainable practices such as responsible mining, sourcing, mineral sourcing, environmental conservation and social responsibility. ಓಕೆ, ಇದರಲ್ಲಿ ಕೂಡ ಕೆಲಸೊಂದು ಗ್ರೀನ್ ಟೆಕ್ನಾಲಜಿನ ಇನ್ವಾಲ್ವ್ ಮಾಡ್ಕೋಬೋದು, ಅವರು ಅಡಾಪ್ಟ್ ಮಾಡ್ಕೋಬೋದು. ಸೊ ಇದು ವೇ ಫಾರ್ವರ್ಡ್. ಈ ಥರ ಕೆಲವೊಂದು ಲಾಸ್ ಮತ್ತು ಸ್ಟ್ರಿಕ್ಟರ್ ಲಾಸ್ ಆಗಲಿ, ಮಾನಿಟರ್ ಮಾಡೋದಾಗಲಿ, ಟೆಕ್ನಾಲಜಿ ಯೂಸ್ ಮಾಡೋದಾಗಲಿ, ಅದನ್ನೆಲ್ಲ ಮಾಡೋದ್ರಿಂದ ಇದನ್ನ ಕಡಿಮೆ ಮಾಡ್ಬೋದು. ಓಕೆ, ಇದನ್ನ ಕಡಿಮೆ ಮಾಡೋದು ಇಟ್ ಇಸ್ ವೆರಿ ಇಂಪೆರೇಟಿವ್ ಫಾರ್ ಅಸ್. ಯಾಕೆ ಅಂತಂದರೆ ಇದರಿಂದ ಡೆತ್ ಆ್ಯಂಡ್ ಡಿಸ್ಟ್ರಕ್ಷನ್ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ದಿಸ್ ವಾಸ್ ಅಬೌಟ್ ಟುಡೇಸ್ ಡಿಸ್ಕಷನ್. ವೆರಿ ಇಂಪಾರ್ಟೆಂಟ್ ಫ್ರಮ್ ಮೇನ್ಸ್ ಪರ್ಸ್ಪೆಕ್ಟಿವ್ ಎಸ್ಪೆಷಲಿ. ಅದಕ್ಕೆ ಅಟ್ಲೀಸ್ಟ್ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಎಷ್ಟಾಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಜೊತೆಗೆ ಏನಾದರೂ ಡಿಸ್ಕಷನ್ ಬೇಕಿತ್ತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದನ್ನ ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.